ಇನ್ನು ಹೊಸ ವರ್ಷಾಚರಣೆಯ ವೇಳೆ ಭದ್ರತೆಗೆ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಒತ್ತು ಕೊಡ್ತೀವಿ ಅಂತ ಈಗ ಹೇಳ್ತಾ ಇದ್ದು, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಕ್ರಮ ತಗೊಳ್ತೀವಿ, ಅವ್ರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ, ನಾವು ಕಂಟ್ರೋಲ್ ಮಾಡಿದ್ರೆ ಹಲವರ ಪ್ರಾಣ ಉಳಿಯುತ್ತೆ ಹೆಂಗಂತ ಭದ್ರತೆಗೆ ಎಷ್ಟರ ಮಟ್ಟಿಗೆ ಒತ್ತು ಕೊಡ್ತಾ ಇದೀವಿ ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಡ್ತೀವಿ ಅಂಡ್ ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಕ್ರಮ ಕೈಗೊಳ್ತೀವಿ, ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ಬಿಡ್ತಾರೆ, ಅಂದ್ರೆ ಕಂಟ್ರೋಲ್ ಸಿಗಲ್ಲ, ಅವ್ರ ಬಾಡಿ ಮೇಲೆ ಅವ್ರಿಗೆ ಕಂಟ್ರೋಲ್ ಇರಲ್ಲ ಕುಡ್ದಾಗ ಅಂತ. ನಾವು ಕಂಟ್ರೋಲ್ ಮಾಡಿದ್ರೆ ಹಲವರ ಪ್ರಾಣ ಉಳಿಯುತ್ತೆ, ಹೆಚ್ಚು ಜನ ಸೇರಿದಾಗ ಬೇರೆ ಆಯಾಮದಲ್ಲಿ ನಾವು ಇದನ್ನ ನೋಡ್ಬೇಕಾಗುತ್ತೆ, ಟೆರರಿಸ್ಟ್ ಆಂಗಲ್ ನಲ್ಲೂ ನಾವು ಒಂದೊಂದ್ಸಲ ಇದನ್ನ ಕನ್ಸಿಡರ್ ಮಾಡ್ಬೇಕಾಗಿದೆ, ಅಂದ್ರೆ ನೋಡ್ಬೇಕಾಗುತ್ತೆ. ಹಾಗಾಗಿ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ಕ್ರಮವನ್ನ ಕೈಗೊಳ್ತಾರೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಟೆರರಿಸ್ಟ್ ಅನ್ನೋ ಪದ ಯಾಕೆ ಬಳಸಿದ್ದಾರೆ ಅಂದ್ರೆ, ಇಂತಹ ಅವಕಾಶವನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೂ ಕೂಡ ಮತ್ತೊಂದು ಪಡೆ ಕಾಯ್ತಾ ಇರುತ್ತೆ. ಹಾಗಾಗಿ ನಿನ್ನೆಯಿಂದಲೂ ನೋಡಿ, ಎಲ್ಲೆಲ್ಲಿ ಜನ ಹೆಚ್ಚಿಗೆ ಸೇರ್ತಾರೋ ಅಲ್ಲೆಲ್ಲ ಡಾಗ್ ಸ್ಕ್ವಾಡ್ ಮತ್ತೆ ಬೇರೆ ಬೇರೆ ಪೊಲೀಸರ ಟೀಮ್ನು ಕರ್ಕೊಂಡೋಗಿ ಚೆಕ್ ಮಾಡ್ತಿರ್ತಾರೆ, ಯಾರಿಗೂ ಆಸ್ಪದ ಮಾಡ್ಕೊಡ್ಬಾರ್ದು ದುರುದ್ದೇಶಕ್ಕೆ ಅಂತ. ಲೆವೆಲ್ ವರೆಗೂ ಅಲೋ ಮಾಡ್ತಾರಲ್ವಾ, ಅದು ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ, ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ, ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ, ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ ಒಂದೆರಡು ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತೆ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕವಾಗಿ ಬೇರೆ ಬೇರೆ ಆ್ಯಂಗಲಲ್ಲೂ ನೋಡಬೇಕಲ್ಲ, ನಮಗೆ ಟೆರರಿಸ್ಟ್ ಆ್ಯಂಗಲಲ್ಲಿ ನೋಡಬೇಕು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ನೋಡಬೇಕಾಗೆಲ್ಲ ಅನುಭವದ ಮೇಲೆ ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಹಿಡಿತಾರೆ ಸರ್, ಕೊಡಬೇಕು. ಹೌದು, ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ಓರ್ನ್ ಕ್ಯಾಮ್ರಾಗಳು ಹಾಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ, ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್.